ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಸಿಟಿ ಸೆಂಟ್ರಿಂದ 15ನೇ ಕಿಲೋಮೀಟ್ರಲ್ಲಿ 1.5 ಎಕರೆ ರೆಕಾರ್ಡಲ್ಲಿದೆ. 1.5 ಎಕರೆಕ್ಕಿಂತ ಜಾಸ್ತಿ ಸ್ವಲ್ಪ ಖರಾಬ್ ಸೇರಿಸಿ 2 ಎಕರೆ ಹತ್ತತ್ರ ಬರ್ತಿದೆ. ಇದು ಒಂದು ಫಾರ್ಮ್ ಹೌಸ್, 2 BHK ಫಾರ್ಮ್ ಹೌಸ್ ಮಾಡಿದ್ದಾರೆ. RCC ಮನೆ. ಇದು ರೆಸಾರ್ಟ್ಗೂ ಸೂಟಬಲ್ ಆಗುತ್ತೆ. ಇದು ಒಂದು ಕಡೆ ಲೇಕಲ್ಲಿ ಬೋಟಿಂಗ್ ನಡೀತಾ ಇರ್ತದೆ, ಸ್ವಲ್ಪ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ. ಅಲ್ಲಿಗೂ ಬಂದವ್ರಿಗೆ ಕರ್ಕೊಂಡು ಹೋಗ್ಬೋದು. ಮತ್ತು ಟ್ರೆಕ್ಕಿಂಗೋಸ್ಕರ ಒಂದು ಬೆಟ್ಟ ಇದೆ ಸ್ವಲ್ಪ ದೂರದಲ್ಲಿ, ಆ ಬೆಟ್ಟಕ್ಕೂ ಕರ್ಕೊಂಡು ಹೋಗ್ಬೋದು ಟ್ರೆಕ್ಕಿಂಗ್ಗೆ. ಸೊ ಎಲ್ಲ ಥರದ್ದು ಫೆಸಿಲಿಟಿ ಇದೆ. ಎಲ್ಲ ಥರದ್ದು ಹಣ್ಣಿನ ಗಿಡ ಹಾಕಿದ್ದಾರೆ, ಗಾರ್ಡನ್ ಮಾಡಿದ್ದಾರೆ, ಬೌಂಡ್ರಿ ಮೆಶ್ ಫೆನ್ಸಿಂಗ್ ಮಾಡಿದ್ದಾರೆ, ಮತ್ತು ಈ ಥರ ಗಾರ್ಡನ್ ಮಾಡಿದ್ದಾರೆ. ಒಂದು ಬೋರ್ವೆಲ್ ಇದೆ, ಬೋರ್ವೆಲಲ್ಲಿ ನೀರು ಚೆನ್ನಾಗಿದೆ. ಮೈಸೂರು ಸಿಟಿ ಸೆಂಟ್ರಿಂದ ಜಾಸ್ತಿ ದೂರನೂ ಇಲ್ಲ. ಟಿ ನರಸೀಪುರ ರೋಡ್ ಮಾರ್ಗ 15ನೇ ಕಿಲೋಮೀಟ್ರ್ ಮೈಸೂರು ಸಿಟಿ ಸೆಂಟ್ರಿಂದ. ಇದ್ರದ್ದು ಬೆಲೆ ಹೇಳ್ತಾರೆ 3.25 ಕೋಟಿ. ಈ ಥರದ್ದೆಲ್ಲ ಪಿಲ್ಲರ್ ಹಾಕಿ ವರಾಂಡನು ಮಾಡಿದ್ದಾರೆ, ಸುತ್ತ ಕೂತ್ಕೊಳ್ಳೋಕ್ಕೆ ಸೌಲಭ್ಯ ಮಾಡಿದ್ದಾರೆ. ಇದರಲ್ಲಿ ಸುಮಾರು ಥರದ್ದು ಹಣ್ಣಿನ ಗಿಡ ಇದೆ, ಫಲ ಬಿಡ್ತಾ ಇದೆ. ತೆಂಗು ಇನ್ನೂ ಬಿಟ್ಟಿಲ್ಲ. ತೆಂಗು ಬರಬೇಕು ಅಂದರೆ ಇನ್ನೂ 1.5 ವರ್ಷ 2 ವರ್ಷ ಹೋಗಬೇಕು ತೆಂಗು ಬರಬೇಕಂದ್ರೆ. ಮಿಕ್ಕಿದ್ದು ಫ್ರೂಟ್ ಎಲ್ಲ ಬರ್ತಾಯಿದೆ. ಇವ್ರಿರೇಕು ಈ ಥರ ಮನೆ ಮಾಡ್ಕೊಂಡಿದ್ದಾರೆ. ವಾಚ್ಮೆನ್ ಇರೋಕ್ಕೂ ಒಂದು ಮನೆ ಮಾಡಿದ್ದಾರೆ, ಮತ್ತು ನಾಯಿ ಕೂಡಾಕಕ್ಕೆ ಒಂದು ಬೋನ್ ಮಾಡಿದ್ದಾರೆ, ಮತ್ತು ದನದ ಕೊಟ್ಟಿಗೆನೂ ಮಾಡಿದ್ದಾರೆ, ಮತ್ತು ಹಾರ್ಸ್ ರೈಡಿಂಗ್ ಮಾಡೋಕ್ಕೆ ಸುತ್ತ ರೋಡ್ ಮಾಡಿದ್ದಾರೆ. ಅದು ಹಾರ್ಸ್ ರೈಡಿಂಗ್ ಮಾಡೋಕ್ಕೆ ಅದೊಂದು ಶೆಡ್ ಮಾಡಿದ್ದಾರೆ. ಈಗ ರೆಸಾರ್ಟ್ ಮಾಡಿದ್ರೆ ಕುದುರೆಯಲ್ಲಿ ಕೂತ್ಕೊಂಡು ಗಂಡ ಹೆಂಡತಿ ಈ ಮಕ್ಕಳು ಇದೆಲ್ಲ ರೌಂಡ್ ಹೊಡಿಬೋದು. ಸುತ್ತ ಫಾರ್ಮ್ ಹೌಸ್ ಒಳಗಡೆ ಒಂದು ರೌಂಡ್ ಹೊಡಿಬೋದು ಕುದುರೆ ಮೇಲೆ ಕೂತ್ಕೊಂಡು. ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಒಂದು ಜೀಪ್ ಇಟ್ಬಿಟ್ಟು ಬೋಟಿಂಗ್ಗೆ, ಟ್ರೆಕ್ಕಿಂಗ್ಗೆ ಇದೆಲ್ಲ ಕರ್ಕೊಂಡು ಹೋಗೋಕ್ಕೆ ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರೋದು. ಇಲ್ಲ ಫಾರ್ಮ್ ಹೌಸೇ ಮಾಡ್ಕೋತೀನಿ ಅಂದರೆ ಫಾರ್ಮ್ ಹೌಸಲ್ಲೂ ಎಂಜಾಯ್ ಮಾಡ್ಬೋದು. ನೋಡಿ, ಇದು RCC 11 ಅಡಿ ಹೈಟ್ಗೆ ಹಾಕಿದ್ದಾರೆ. 11 ಫೀಟ್ ಹೈಟ್ಗೆ RCC ಹಾಕಿದ್ದಾರೆ. ಮತ್ತು ಈ ಸೋಫಾ ಇದೆಲ್ಲ ಹಾಕಿದ್ದಾರೆ. ಬಂದರೆ ಫ್ಯಾಮ್ಲಿ ಸಮೇತ ಎಂಜಾಯ್ ಮಾಡ್ಕೊಂಡು ಹೋಗೋದಕ್ಕೆ. ನೋಡಿ, ಇದು ಮೊದಲನೇ ಬೆಡ್ರೂಮ್. ಇದು ವಿತ್ ಅಟ್ಯಾಚ್ ಬಾತ್ರೂಮ್. ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ, ಅದೂ ವಿತ್ ಅಟ್ಯಾಚ್ ಬಾತ್ರೂಮ್. ವಾರ್ಡ್ರೋಬ್ ಮಾಡಿದ್ದಾರೆ, ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಇದು ಡ್ರೆಸ್ಸಿಂಗ್ ರೂಮು. ಇದು ಅಟ್ಯಾಚ್ ಬಾತ್ರೂಮು. 2 ಬಾತ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ಗೆ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ನೋಡಿ, TV ಕ್ಯಾಬಿನೆಟ್ ಎದುರುಗಡೆ ಕಾಣ್ತಾ ಇರೋದು ಪೂಜಾ ರೂಮು. ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು ಕಿಚನ್. 3.25 ಕೊಟ್ಟಿರ್ತಾರೆ. ಕ್ಲಿಯರ್ ಟೈಟಲ್ ಇದೆ, ರಿಜಿಸ್ಟ್ರಿಗೆಲ್ಲ ರೆಡಿ ಇದೆ. ನೋಡಿ, ಕಿಚನ್ ಇದು. ರೆಸಾರ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಮಾಡ್ತಾರಲ್ಲ ಅಂಥವ್ರಿಗೂ ಆಯ್ತದೆ. ಇದು ಹೋಮ್ ಸ್ಟೇ ಈ ಥರ ಏನು ಬೇಕಾದ್ರೂ ಮಾಡ್ಕೋಬೋದು. ಇನ್ನೂ ಜಾಗ ಇದೆ, ಇನ್ನೂ ಒಂದು ಬಿಲ್ಡಿಂಗ್ ಬೇಕಾದ್ರೂ ಕಟ್ಬೋದು. ನೋಡಿ, ಇದು 2ನೇ ಬೆಡ್ರೂಮ್. ಇದಕ್ಕೂ ವಾರ್ಡ್ರೋಬ್ ಮಾಡಿದ್ದಾರೆ, ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ, ಎಲ್ಲ ಕಡೆಯೂ ಫ್ಯಾನ್ ಹಾಕಿದ್ದಾರೆ. ಇದು ಡ್ರೆಸ್ಸಿಂಗ್ ರೂಮು. ಅಟ್ಯಾಚ್ ಬಾತ್ರೂಮು.